ಸ್ನೇಹಿತರೆ, ನಾವಿವತ್ತು ಅಂತಹ ಸ್ಟ್ಯಾಚು ಬಗ್ಗೆ ಹೇಳೋಕೆ ಹೊರಟಿದ್ದೀವಿ ಅಂದರೆ ಅದು 182 ಅಡಿ ಉದ್ದವಿರುವಂಥದ್ದು. ಅಷ್ಟೇ ಅಲ್ಲದೆ ಅದು ಸುಮಾರು 7 ಕಿಲೋಮೀಟರ್ ದೂರದಿಂದಲೂ ಕಾಣುವಂಥದ್ದು. ಈ ಸ್ಟ್ಯಾಚು ಅಮೆರಿಕಾದ ಲಿಬರ್ಟಿ ಆಫ್ ಸ್ಟ್ಯಾಚುಗಿಂತಲೂ ಸುಮಾರು 2 ಪಟ್ಟು ದೊಡ್ಡದಾಗಿರುವಂಥದ್ದು. ಸ್ನೇಹಿತರೆ, ಇದನ್ನು ಪೂರ್ಣಗೊಳಿಸಲು ಸರಿಸುಮಾರು 3,000 ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡಲಾಗಿದೆ. ಇದನ್ನು ನಿರ್ಮಾಣ ಮಾಡುವುದರ ಹಿಂದಿನ ಮೂಲ ಉದ್ದೇಶ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವುದಾಗಿತ್ತು. ಅದರ ಜೊತೆಗೆ ಇದನ್ನು ಹೇಳಲಾಗಿತ್ತು, ಅದೇನೆಂದರೆ ಇದರಿಂದ ಸಾಕಷ್ಟು ಜನರಿಗೆ ಉದ್ಯೋಗವೂ ಸೃಷ್ಟಿಯಾಗುತ್ತದೆ ಅಂತ. ಆದರೆ ನಿಜವಾಗ್ಲೂ ಈ ಸ್ಟ್ಯಾಚು ಇದರ ಮೂಲ ಉದ್ದೇಶವನ್ನು ಪೂರ್ಣಗೊಳಿಸಿದೆಯಾ? ಹಾಗೆ ಈ ಸ್ಟ್ಯಾಚು ನಿರ್ಮಾಣಕ್ಕೆ ಮಾಡಿರುವಂಥ ವೆಚ್ಚವನ್ನು ತುಂಬಲು ಯಶಸ್ವಿ ಆಯಿತಾ? ಸ್ನೇಹಿತರೆ, ಈಗಾಗಲೇ ನಮ್ಮ ಈ ವಿಷಯಗಳಿಂದ ನಿಮಗೆ ಗೊತ್ತಾಗಿರಲೇಬೇಕು ನಾವು ಯಾವುದರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಹೌದು ಸ್ನೇಹಿತರೆ, ನಾವು ಹೇಳ್ತಾ ಇರೋದು ಸ್ಟ್ಯಾಚ್ಯೂ ಆಫ್ ಯೂನಿಟಿದು. ನಾವಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀವಿ ಇಷ್ಟೆಲ್ಲ ಹಣವನ್ನು ಖರ್ಚು ಮಾಡಿದ ನಂತರವೂ ಈ ಯೋಜನೆ ಯಾಕೆ ಫೇಲ್ ಆಯಿತು ಅಂತ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವಿನ್ನು ನಮ್ಮ ಧೃದ್ವಾ ಪುಟಕ್ಕೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿನ ಬೆಲ್ ಬಟನನ್ನು ಒತ್ತಿ ಮತ್ತು ವಿಡಿಯೋನ ಕೊನೆ ತನಕಲೂ ನೋಡಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸ್ನೇಹಿತರೆ, ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ಸ್ಟ್ಯಾಚ್ಯೂವನ್ನು ಗುಜರಾತಿನ ನರ್ಮದಾ ನದಿಯ ಸರ್ದಾರ್ ಸರೋವರದ ದಡದಿಂದ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಸ್ಟ್ಯಾಚ್ಯೂವು ಭಾರತದ ಉಕ್ಕಿನ ಮನುಷ್ಯ ಎಂದೇ ಕರೆಯಲಾಗುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರದ್ದು. ಈ ಸ್ಟ್ಯಾಚ್ಯೂವಿನ ಹಿಂಭಾಗದಲ್ಲಿ ಒಂದು ಕಟ್ಟಡವಿದ್ದು ಇದರಲ್ಲಿ ಎಲಿವೇಟರ್ ಸೇರಿದಂತೆ ಮ್ಯೂಸಿಯಂ ಸಹ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆಗೆ ಈ ಸ್ಟ್ಯಾಚ್ಯೂವಿನ ಒಳಗೆ 135 ಮೀಟರ್ ಎತ್ತರದಲ್ಲಿ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಎದೆ ಅಳತೆಯ ಹತ್ತಿರ ಬರುತ್ತಿದ್ದಂತೆ ನಿಮಗೊಂದು ಗ್ಯಾಲರಿ ಕಾಣಸಿಗುತ್ತದೆ. ಅಲ್ಲಿಂದ ಹೊರ ನೋಡಿದರೆ ನಿಮಗೆ ಸರ್ದಾರ್ ಸರೋವರ ಮತ್ತು ಅಲ್ಲಿನ ಅಕ್ಕಪಕ್ಕದ ಬೆಟ್ಟ ಗುಡ್ಡಗಳ ಸುಂದರವಾದಂಥ ದೃಶ್ಯ ಕಾಣಸಿಗುತ್ತದೆ. ಸ್ನೇಹಿತರೆ, ಈ ಪೂರ್ಣ ಪ್ರಮಾಣದ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಲು ಬರೋಬ್ಬರಿ 3,000 ಕೋಟಿ ರು ಹಣವನ್ನು ವಿನಿಯೋಗಿಸಲಾಗಿದೆ. ಆದರೆ ಬರೀ ಸರ್ದಾರ್ ಅವರ ಈ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಲು ಕೇವಲ 1,350 ಕೋಟಿ ರು ಹಣವನ್ನು ಖರ್ಚು ಮಾಡಲಾಗಿದೆ. ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಸ್ಟ್ಯಾಚ್ಯೂಗಳನ್ನು ನಿರ್ಮಾಣ ಮಾಡುವ ಕಂಪನಿಗಳಲ್ಲಿ ಒಂದಾಗಿರುವಂತಹ ಭಾರತದ ಲಾರ್ಸೆನ್ ಮತ್ತು ಟ್ರೋಬೋ ಅಂದರೆ LNT ಎಂಬ ಕಂಪನಿಯು ನಿರ್ಮಾಣ ಮಾಡಿದೆ. ಸ್ನೇಹಿತರೆ, ಇದನ್ನು ನಿರ್ಮಾಣ ಮಾಡಲು ಸ್ಟೀಲ್ ಫ್ರೇಮಿಂಗ್, ಸಿಮೆಂಟ್, ಕಾಂಕ್ರೀಟ್ ಮತ್ತು ತಾಮ್ರವನ್ನು ಉಪಯೋಗಿಸಲಾಗಿದೆ. ಪ್ರತಿಮೆಯ ಮಧ್ಯಭಾಗವು 2,10,000 ಘನ ಮೀಟರ್ ಅಂದರೆ 74,000 ಕ್ಯೂ ಅಡಿವರೆಗೆ ಸಿಮೆಂಟ್ ಮತ್ತು ಕಾಂಕ್ರೀಟನ್ನು ಬಳಸಲಾಗಿದೆ. ಸ್ನೇಹಿತರೆ, ಈ ಪ್ರತಿಮೆಯ ನಿರ್ಮಾಣಕ್ಕೆ ಸ್ಪೆಕ್ಟ್ರಲ್ ಸ್ಟೀಲ್ ಮತ್ತು 18,500 ಟನ್ ಬಲವರ್ಧಿತ ಉಕ್ಕನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ಈ ಸ್ಟ್ಯಾಚು 180 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಬಿರುಗಾಳಿಯಲ್ಲೂ ಸ್ಥಿರವಾಗಿ ನಿಲ್ಲಬಲ್ಲದು. ಇದರ ಜೊತೆಗೆ ಇದು 6.5 ತೀವ್ರತೆಯ ಭೂಕಂಪವನ್ನು ಸಹ ಸಹಿಸಬಲ್ಲದು. ಸ್ನೇಹಿತರೆ, ಈ ಸ್ಟ್ಯಾಚು ನಿರ್ಮಾಣದಲ್ಲಿ 3,000 ಕಾರ್ಮಿಕರು ಸೇರಿದಂತೆ 250 ಇಂಜಿನಿಯರ್ಗಳು ಸಹ ಕೆಲಸವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ವಸ್ತುಗಳ ಬಳಕೆ ಇದ್ದರೂ ಸಹ 3,000 ಕೋಟಿ ರು ವೆಚ್ಚದಿಂದ ತಯಾರಾದಂತಹ ಈ ಸ್ಟ್ಯಾಚು ವಿಫಲವಾಗಲು ಕಾರಣವೇನು? ಬನ್ನಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ. ಸ್ನೇಹಿತರೆ, ನಾವೇನಾದರೂ ಈ ಸ್ಟ್ಯಾಚುವನ್ನು ಬೇರೆ ಸ್ಟ್ಯಾಚುಗಳಿಗೆ ಹೋಲಿಕೆ ಮಾಡಿ ನೋಡೋದಾದರೆ ಈ ಸ್ಟ್ಯಾಚುಕ್ಕಿಂತಲೂ ಮೊದಲು ಪ್ರಪಂಚದ ಅತ್ಯಂತ ದೊಡ್ಡ ಸ್ಟ್ಯಾಚು ಚೀನಾದಲ್ಲಿನ ಭಗವಾನ್ ಬುದ್ಧನ ಮೂರ್ತಿ. ಈ ಇಡೀ ಮೂರ್ತಿಯನ್ನು $55 ಮಿಲಿಯನ್ ವೆಚ್ಚ ಮಾಡಿ ನಿರ್ಮಾಣ ಮಾಡಲಾಗಿದ್ದು ಬರೀ ಮೂರ್ತಿಗೆ ತಗುಲಿದ ವೆಚ್ಚ $18 ಮಿಲಿಯನ್. ಸ್ನೇಹಿತರೆ, ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ನಿರ್ಮಾಣಕ್ಕೆ ತಗುಲಿದ ವೆಚ್ಚವನ್ನು ಈ ಬುದ್ಧನ ವಿಗ್ರಹಕ್ಕೆ ಹೋಲಿಕೆ ಮಾಡಿ ನೋಡೋದಾದರೆ ಇದರ 10 ಪಟ್ಟು ವೆಚ್ಚವು ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ತಗುಲಿದೆ. ಸ್ನೇಹಿತರೆ, ಕೆಲವರ ಅಭಿಪ್ರಾಯದಂತೆ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ತಗುಲಿದ ವೆಚ್ಚವನ್ನು ಪ್ರವಾಸೋದ್ಯಮದಿಂದ ಕೆಲವೇ ದಿನಗಳಲ್ಲಿ ವಾಪಸ್ ಪಡ್ಕೋಬಹುದು ಅಂತ. ಆದರೆ ಈ ಸ್ಟ್ಯಾಚ್ಯೂವಿನ 1 ವರ್ಷದ ಡಾಟಾ ಬಗ್ಗೆ ನೋಡೋದಾದರೆ ಈ ಸ್ಟ್ಯಾಚ್ಯೂ ಪ್ರಾರಂಭವಾದಂತಹ ವರ್ಷ 27 ಲಕ್ಷ ಪ್ರವಾಸಿಗರು ಮಾತ್ರ ನೋಡಲು ಬಂದಿದ್ದಾರೆ ಮತ್ತು ಈ ಪ್ರವಾಸಿಗರಿಂದ ವಸೂಲಿಯಾದಂತಹ ಆದಾಯವು 80 ಕೋಟಿ ರುಗಳಾಗಿವೆ. ಸ್ನೇಹಿತರೆ, ಈ ಸ್ಟ್ಯಾಚ್ಯೂಗೆ ತಗುಲಿದ 3,000 ಕೋಟಿ ರು ಹಣವನ್ನು ಬ್ಯಾಂಕಿಗೆ ಇಟ್ಟಿದ್ದರೂ ಭವಿಷ್ಯದಲ್ಲಿ ಆ ಹಣ ಈ ಆದಾಯಕ್ಕಿಂತಲೂ ದುಪ್ಪಟವಾಗಿರುತ್ತಿತ್ತೆಂದು ಕೆಲವರ ತಾರ್ಕಿಕವಾದ. ಯಾಕಂದರೆ ಸಾಧ್ಯವಾದಷ್ಟು ಜನ ಬಂದು ಈ ಸ್ಟ್ಯಾಚ್ಯೂವನ್ನು ನೋಡಿಕೊಂಡು ಹೋಗಿರಬಹುದು. ಒಮ್ಮೆ ನೋಡಿರೋರು ಮತ್ತೆ ಮತ್ತೆ ನೋಡೋಕ್ಕೆ ಬರೋದು ಕಮ್ಮಿ ಅಲ್ವಾ ಎಂಬ ವಿಷಯ ಇನ್ನೂ ಚರ್ಚೆಯಲ್ಲಿರುವಂಥದ್ದು. ಸ್ನೇಹಿತರೆ, ಅಲ್ಲದೆ ಈ ಸ್ಟ್ಯಾಚ್ಯೂವನ್ನು ಪ್ರಚಾರಪಡಿಸಲು ಸುದ್ದಿ ಮಾಧ್ಯಮಗಳಲ್ಲೂ ಕೋಟಿ ರುಗಳ ಹಣವನ್ನು ವ್ಯಯಿಸಿ ಪ್ರಚಾರ ಮಾಡಿಸಿರುತ್ತಾರೆ. ಡೆಲ್ಲಿ ಮೆಟ್ರೋದಿಂದ ಹಿಡಿದು ಚೆನ್ನೈ ತನಕನೂ ತೋರಿಸಲಾಗಿದೆ.
ಅಲ್ಲದೆ ಪ್ರತಿ ವರ್ಷ ಇದರ ಮೇಂಟೆನೆನ್ಸ್ ಮತ್ತು ರಿಪೇರಿ ಖರ್ಚಿನಿಂದ ಹಿಡಿದು ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ವೇತನ ತನಕನೂ ಸಹ ಖರ್ಚು ಮಾಡಲಾಗುತ್ತದೆ. ಸ್ನೇಹಿತರೆ, ಇದರ ಮೇಂಟೆನೆನ್ಸ್ ಬಗ್ಗೆ ಮಾತಾಡೋದಾದರೆ ಈ ಸ್ಟ್ಯಾಚ್ಯೂ ಪೂರ್ಣವಾದ ನಂತರ ಇಲ್ಲಿ ಮಳೆಯಾದಾಗ ಸ್ಟ್ಯಾಚ್ಯೂ ಆಫ್ ಯೂನಿಟಿನ ವ್ಯೂ ಪಾಯಿಂಟ್ನಿಂದ ಮಳೆ ನೀರು ಒಳ ಸೇರಿಕೊಂಡಿತ್ತು. ಇದರ ಬಗ್ಗೆ ಕೇಳಿದರೆ ಕಂಪನಿಯವರು ಹೇಳೋ ಪ್ರಕಾರ ಇದರ ಡಿಸೈನೇ ಹಾಗೆ, ಏನು ಮಾಡೋಕ್ಕಾಗಲ್ಲ ಅಂತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಲಾಗಿದ್ದು ಈ ಪಾರ್ಕಿನಲ್ಲಿ 2 ಕೋಟಿ ರು ಹೆಚ್ಚುವರಿಯಾಗಿ ವ್ಯಯಿಸಿ ಒಂದು ಡೈನೋಸಾರ್ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಲಾಗಿದ್ದು, ಆದರೆ ಇದು 2-3 ತಿಂಗಳೊಳಗೆ ಬಿದ್ದೋಗಿದೆ. ಯೋಚನೆ ಮಾಡಿ ಇಲ್ಲಿ ಹಣವನ್ನು ಎಷ್ಟರ ಮಟ್ಟಿಗೆ ವ್ಯಯಿಸಲಾಗಿದೆ ಎಂದು ಹೇಳ್ತಾರೆ ಕೆಲವು ವಿಚಾರವಾದಿಗಳು. ಆದರೆ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸರ್ಕಾರ ಹೇಳುತ್ತೆ ಇಲ್ಲಿ ವಾರ್ಷಿಕವಾಗಿ 1,000 ಕೋಟಿ ರು ಆದಾಯ ತಂದುಕೊಡುತ್ತೆ ಅಂತ. ಇದರಿಂದ ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿದೆಯಾದರೂ ಉದ್ಯೋಗ ಸೃಷ್ಟಿ ಮಾಡುವ ಯೋಚನೆ ಮಾಡೋದೇ ಆಗಿದ್ದಿದ್ರೆ ಇದರ ಬದಲಿಗೆ ಹಲವಾರು ಯೋಜನೆಗಳಾಗಲಿ ಅಥವಾ ದಾರಿಗಳಾಗಲಿ ಇದ್ದು ತಾರ್ಕಿಕವಾದಿಗಳ ಪ್ರಕಾರ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಓಪನ್ ಮಾಡಬಹುದಿತ್ತು. ಅದರಿಂದ ಹಲವಾರು ಜನರಿಗೆ ಉದ್ಯೋಗ ದೊರೆತಿತ್ತು ಅಂತಾನೂ ಹೇಳ್ತಾರೆ. ಅಲ್ಲದೆ ಕರೋನಾದಿಂದ 2 ವರ್ಷಗಳ ಕಾಲ ಭಾರತ ಸ್ತಬ್ಧವಾಗಿದ್ದು ಪ್ರವಾಸೋದ್ಯಮವು ಕುಂಠಿತವಾಗಿದ್ದ ಕಾರಣ ಈ ಸಮಯದಲ್ಲಿ ಪ್ರವಾಸಿಗರು ಬಂದಿರಲಿಕ್ಕಿಲ್ಲ ಅಂತಲೂ ಸಹ ಒಪ್ಕೋತಾರೆ. ಆದರೆ ಇವರ ದೃಷ್ಟಿಯಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲೇಬೇಕು ಅನ್ನೋದಾಗಿದ್ದರೆ ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಮಾಡಬಹುದಾಗಿತ್ತು. ಅಲ್ಲದೆ ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಮಾಡಲಾಗಿರುವ ಹಲವಾರು ಪ್ರವಾಸಿ ತಾಣಗಳು ಇದಕ್ಕಿಂತಲೂ ಒಳ್ಳೆಯ ಪ್ರವಾಸಿ ತಾಣವನ್ನಾಗಿ ಗುರುತಿಸಿಕೊಂಡಿದೆ. ಅದರಲ್ಲೂ ಜಟಾಯುವಂತಹ ಸ್ಟ್ಯಾಚ್ಯೂ ಪ್ರಮುಖವಾಗಿದೆ. ಇದರ ಜೊತೆಗೆ ಹಲವಾರು ಪ್ರವಾಸಿ ತಾಣಗಳು ಕಣ್ಣ ಮುಂದೆ ಕಾಣಸಿಗುತ್ತದೆ ಅಂತ ಕೆಲವರ ಅಭಿಪ್ರಾಯ. ಸ್ನೇಹಿತರೆ, ಇದರ ಬಗ್ಗೆ ನೀವೇನು ಹೇಳ್ತೀರಾ? ಈ ಸ್ಟ್ಯಾಚ್ಯೂ ಒಂದರ ಮೇಲೆ ಸರ್ಕಾರ 3,000 ಕೋಟಿ ರು ಹಣವನ್ನು ಖರ್ಚು ಮಾಡಿ ತಪ್ಪು ಮಾಡಿತಾ, ಅಥವಾ ದೇಶ ಕಂಡ ಅಪ್ರತಿಮ ರಾಜಕಾರಣಿ ನಮ್ಮೆಲ್ಲರ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರಿಗೆ ಸಂಧಿಸಿರುವ ಗೌರವದ ಪ್ರತೀಕನ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ನಮ್ಮ ಈ ಧೃಡ್ವಾ ಪುಟದಲ್ಲಿನ ಇತಿಹಾಸವನ್ನು ಮುಗಿಸ್ತಾ ಇದ್ದೀವಿ. ಸಿಗೋಣ ಮತ್ತೊಂದು ವಿಶೇಷ ಮತ್ತು ವಿಭಿನ್ನ ಇತಿಹಾಸದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.